ಸಿಎಂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅರ್ಗಿಸ್ಕೊಳ್ಳೋಕೆ ಬಿಜೆಪಿ ಅವ್ರಿಗೆ ಸಾಧ್ಯ ಆಗ್ತಿಲ್ವಾ? ಡಿ.ಕೆ. ಶಿವಕುಮಾರ್ ಈಗ ಯಾಕೆ ಹೇಳಿದ್ರು? ಇನ್ನೊಂದ್ ಕಡೆ ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಬಿಡಲ್ಲ ಅಂತ ಬಿಜೆಪಿ ಅವರು ಪಟ್ಟಿಡ್ದಂಗ್ ಕಾಣ್ತಿದೆ. ರಾಮುಲು ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಕೂಡ ರೆಡಿ ಆಗ್ತಿದ್ದಾರೆ. ಇನ್ನು ಯತ್ನಾಳು ವಿಜಯೇಂದ್ರ ಅವರಿಗೆ ತಮ್ಮ ಮಾತಿನಲ್ಲೇ ಗುಮ್ಮೋ ಕಾರ್ಯಕ್ರಮ ಇಟ್ಕೊಂಡವ್ರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಿಜೆಪಿ ಕಾರ್ಯಕರ್ತರಿಗೆ ಪಾಪ ರಾಜಸ್ಥಾನದಲ್ಲಿ ಅಟ್ಟ ಆಡ್ಸ್ಕೊಂಡು ಹೊಡೆದವ್ರೆ. ಇದೆಲ್ಲಾ ಬೆಳವಣಿಗೆಗಳು ಸೇರ್ದಂಗೆ ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ. ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮನೆಯಲ್ಲ ಹೆಣ್ಮಕ್ಳು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದಾರೆ ಜೋರಾಗೆ. ಒಂದಷ್ಟು ಕಡೆ ಮಾಡ್ತಿದ್ರು, ಒಂದಷ್ಟು ಕಡೆ ಮಾಡ್ತಿರಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ. ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ಥಿಕವಾಗಿ ಎಲ್ಲರೂ ಸಮೃದ್ಧವಾಗಿ ಇಡ್ಲಿ ಅಂತ ಕೇಳ್ತಾ ಸುದ್ದಿಯನ್ನ ಮುಂದುವರ್ಸನೆ. ಎಲ್ರಿಗೂ ಮತ್ತೊಮ್ಮೆ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ವಿರೋಧ ಪಕ್ಷ ಬಿಜೆಪಿ ನಾಯಕರಿಗೆ ತಮ್ಮನ್ನ ಹಾಗೂ ತಮ್ಮ ಸರ್ಕಾರವನ್ನ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಅವರು, ರಾಜ್ಯದ ಆರ್ಥಿಕತೆ, ತೆರಿಗೆ ಸಂಗ್ರಹ, ಹೂಡಿಕೆ ಹಾಗೂ ಉದ್ಯೋಗ ಸೃಷ್ಟಿ ಸೇರಿದಂತೆ ಹಲವು ವಿಚಾರಗಳ ಕುರಿತು ಮಾತನಾಡಿದ್ರು. ನಮ್ಮ ಸರ್ಕಾರ ತೆರೆದ ಪುಸ್ತಕದಂತಿದೆ. ಹಣಕಾಸು ನಿರ್ವಹಣೆ ಮತ್ತು ರಾಜ್ಯದ ಆದಾಯ ಹೆಚ್ಚಿಸುವ ವಿಚಾರದಲ್ಲಿ ತಜ್ಞರು ಸರ್ಕಾರಕ್ಕೆ ಸಲಹೆ ನೀಡಬೇಕು. ಸಂಪನ್ಮೂಲ ಸೋರಿಕೆ ತಡೆಗಟ್ಟಲು ಹಾಗೂ ತಪ್ಪುಗಳನ್ನು ಸರಿಪಡಿಸಲು ನಿಮ್ಮ ಮಾರ್ಗದರ್ಶನ ಅಗತ್ಯ. ವ್ಯಾಪಾರ ಮತ್ತು ಉದ್ಯಮಗಳಿಗೆ ತೊಂದರೆಯಾಗದಂತೆ ಸರ್ಕಾರದ ಆದಾಯ ಹೆಚ್ಚಿಸುವ ಮಾರ್ಗಗಳನ್ನ ಸೂಚಿಸುವಂತೆ ಮನವಿ ಮಾಡಿದ ಅವರು, ಪ್ರಾಮಾಣಿಕವಾಗಿ ತೆರಿಗೆ ಪಾವತಿಸುವವರಿಗೆ ಅಧಿಕಾರಿಗಳಿಂದ ಕಿರುಕುಳವಾಗ್ತಿದೆ ಎಂಬ ಆರೋಪಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರು. ಕರ್ನಾಟಕದಲ್ಲಿ ಸುಮಾರು 90% ವ್ಯವಹಾರಗಳು ವೈಟ್ ಮೂಲಕ ನಡೆಯುತ್ತವೆ. ತೆರಿಗೆ ಶಿಸ್ತು ಪಾಲಿಸುವ ರಾಜ್ಯಗಳಲ್ಲಿ ಕರ್ನಾಟಕ ಪ್ರಮುಖವಾಗಿದೆ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಇದೇ ವೇಳೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ತಮ್ಮ ಸರ್ಕಾರದ ಜನಪರ ನೀತಿಗಳಿಂದಾಗಿ ವಿರೋಧ ಪಕ್ಷಕ್ಕೆ ತಮ್ಮ ವಿರುದ್ಧ ಹೋರಾಡೋಕೆ ಅವಕಾಶ ಸಿಗ್ತಾ ಇಲ್ಲ, ಅಸೂಹೆಗೆ ಮದ್ದಿಲ್ಲ ಅಂತ ಹೇಳಿದ್ದು, ಅಧಿವೇಶನದಲ್ಲಿ ಚರ್ಚೆಗೆ ಅವಕಾಶ ನೀಡ್ತಿಲ್ಲ ಅಂತ ಆರೋಪ ಮಾಡಿದ್ರು. ಹಾಗೇನೆ ಕರ್ನಾಟಕ ದೇಶದಲ್ಲಿ 2ನೇ ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯವಾಗಿದೆ. ಭಾರತದ ಸಾಫ್ಟ್ವೇರ್ ರಫ್ತಿನಲ್ಲಿ ಕರ್ನಾಟಕದ ಕೊಡುಗೆ 42%. ರಾಜ್ಯದ ಪ್ರತಿಭೆ ಹಾಗೂ ಕೌಶಲ್ಯವನ್ನ ಗಮನಿಸಿ ವಿಶ್ವದ ಪ್ರಮುಖ 500 ಕಂಪನಿಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಐಟಿ, ಬಿಟಿ, ತಂತ್ರಜ್ಞಾನ, ಏರೋಸ್ಪೇಸ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರು. ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ ತಜ್ಞರು ಮತ್ತು ತೆರಿಗೆ ವೃತ್ತಿಪರರ ಸಹಕಾರ ಅಗತ್ಯವಿದೆ ಅಂತ ಹೇಳಿದ ಸಿಎಂ, ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಮತ್ತಷ್ಟು ಅಭಿವೃದ್ಧಿ ಸಾಧಿಸುತ್ತೆ ಅಂತ ಹೇಳಿದ್ರು. ಡೆವಲಪ್ಮೆಂಟ್ ಎಲ್ರಿಗೂ ಆಶ್ಚರ್ಯ. ನನ್ನನ್ನು ಸಹಿಸ್ಕೊಳಕ್ ಆಗ್ತಿಲ್ಲ ವಿರೋಧ ಪಕ್ಷಗಳಿಗೆ ಅನ್ನೋದು ಡಿ.ಕೆ. ಶಿವಕುಮಾರ್ ಹೇಳಿಕೆ. ಯಾರು ಡಿ.ಕೆ. ಶಿವಕುಮಾರ್ ಸಾಫ್ಟ್ ಆಗ್ತಾರೆ, ಸಾಧು ಆಗ್ತಾರೆ, ವಿರೋಧ ಪಕ್ಷದವರು ನಗ್ನಗ್ತಾ ಮಾತಾಡ್ಸ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಬಿಫೋರ್ ಸಿಎಂ ಆ ಸಿಟ್ಟು, ಸಡವು, ಕೋಪ ಮುಖ ಯಾವಾಗ್ಲೂ ಊದ್ಕೊಂಡಿರೋದು. ಆಫ್ಟರ್ ಸಿಎಂ ಶಿವಕುಮಾರ್ ಅವರು ಯಾವಾಗ್ಲೂ ನಗ್ತಾ ಇರ್ತಾರೆ. ವಿಧಾನಸಭೆಯಲ್ಲಿ ಬಿಜೆಪಿ MLA ಮಾಜಿ ಮಂತ್ರಿ ನಮ್ಮ ಸುನೀಲ್ ಅಣ್ಣ, ಮೊದಲೆಲ್ಲ ಸೆಟ್ಲ್ಮೆಂಟ್ ಅನ್ನೋರು ಅವ್ಯಾವ್ದು ಇಲ್ಲ. ಈಗ ಸೈಲೆಂಟ್ ಡಿ.ಕೆ. ಶಿವಕುಮಾರ್ ಅವರು. ಅಂದ್ರೆ ಗುದ್ದಾಡಿದ್ರೆ ಅಲ್ಲೇನೋ ಇರುತ್ತೆ, ಕೌಂಟ್ರು. ಈ ಮುದ್ದಾಡೋದು ಮೀನ್ಸ್ ಖುಷಿಯಾಗಿ ಮಾತಾಡ್ಕೊಂಡ್ರೆ ಎಲ್ಲರ ಹತ್ರ ಅಪೋಸಿಷನ್ ಪಾರ್ಟಿ ಅವ್ರನ್ನೇ ಕಂಪ್ಲೀಟ್ ಕನ್ಫ್ಯೂಸ್ ಮಾಡ್ಬಿಟ್ಟವ್ರೆ. ಹಾಗಾಗಿ ಯಾವ ಡಿ.ಕೆ. ಶಿವಕುಮಾರ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಅಲ್ಲಿ ಚೆನ್ನಮ್ಮನವರು ತೀರ್ಕೊಂಡಾಗ ಅಲ್ಲೇ ಮುಂದೆ ನಿಂತು ಸರ್ಕಾರದ ಗೌರವ ಕೊಟ್ಟು ಅದೊಂದು ವಿಶ್ವಾಸ ಗೆಲ್ಲೋ ಕೆಲಸ ಮಾಡ್ತಾರೆ. ಇನ್ನು ಸೆಷನ್ ಅಲ್ಲಿ ಬಿಜೆಪಿ ನಾಯಕರು ಕೂಡ ಸುನಿಲ್ ಅಣ್ಣ, ಅಂಗಣ್ಣ, ನಮ್ಮ ಅಶೋಕಣ್ಣ ಹಿಂಗ ಅನ್ಕೊಂಡು ಅವರು ಮಾತಾಡ್ದ ಬಾಯ್ ಕಟ್ ಆಗ್ತಾರೆ. ಅವರು ನಮ್ಮ ಶಿವಕುಮಾರ್ ಅವ್ರು ಹಿಂಗೆ ಅಂತ ಬಿಜೆಪಿ ಅವರು ಸಾಫ್ಟ್ ಆಗಿ ಮಾತಾಡೋಕೆ ಶುರು ಆಗ್ತಾರೆ. ಇವೆಲ್ಲ ಎಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಬಗ್ಗೆ ಇದ್ದಂತ ಬಂದ್ ಬೇರೆ ಶೇಟ್ ಅಂದ್ರೆ ಲೈಕ್ ಅವ್ರನ್ನೇನೋ ಅನ್ಕೊಂಡಿರಲ್ಲ, ಅದೇನೋ ಬೇರೆ ತರ ಆಗ್ತದೆ ಅಷ್ಟೇ. ಸಾಫ್ಟ್ ಹಿಂದೂ ವಿರೋಧಿ ಡಿ.ಕೆ. ಶಿವಕುಮಾರ್ ಅನ್ನಂಗಿಲ್ಲ, ಸಿದ್ದರಾಮಯ್ಯನವ್ರನ್ನ ಹಿಂದೂ ವಿರೋಧಿ ಅನ್ನೋರು. ಈಗ ಡಿ.ಕೆ. ಶಿವಕುಮಾರ್ನ ಯಾರು ಹಿಂದಿ ವಿರೋಧಿ ಅನ್ನಂಗಿಲ್ಲ. ಬಿಜೆಪಿ ಅವ್ರಿಗಿಂತ ಜಾಸ್ತಿ ದೇವಸ್ಥಾನಕ್ಕೆ ಹೋಯ್ತಾರೆ. ಬಿಜೆಪಿ ಅವ್ರು ಚೆನ್ನಾಗಿ ಶ್ಲೋಕ ಹೇಳ್ತಾರೆ, ಅವ್ರಿಗಿಂತ ಚೆನ್ನಾಗಿ ಶ್ಲೋಕ ಹೇಳ್ತಾರೆ, ಅವ್ರಿಗಿಂತ ಚೆನ್ನಾಗಿ RSS ಗೀತೆ ಹೇಳ್ತಾರೆ. ಹಾಗಾಗಿ ಬಿಜೆಪಿ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದಾರೆ. ಏನ್ ಗುರು ಹಿಂಗೆ ಡಿ.ಕೆ. ಶಿವಕುಮಾರ್ ಏನೋ ಅನ್ಕೊಂಡ್ವಿ, ಇದೇನೋ ಬೇರೆ ಆಗ್ತಿದಿಲ್ಲ ಅಂತ. ಇನ್ನು ನಾಗೇಂದ್ರ ರಾಜೀನಾಮೆ ಬೇಕೇ ಬೇಕು ಅಂತ ಬಿಜೆಪಿ ಹಠ ಹಿಡ್ಕೊಂಡು ಕೂತವ್ರೆ. ಆದ್ರೆ ಈ ನಡುವೆ ಸಚಿವ ನಾಗೇಂದ್ರ ಹೆಚ್ಚುವರಿ ಖಾತೆ ಕೊಡಲಾಗಿದೆ. ಹೌದು, ವಾಲ್ಮೀಕಿ ನಿಗಮ ಹಗರಣದ ಆರೋಪ ಎದುರಿಸುತ್ತಿರುವ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳು ಸದನದ ಒಳಗೆ ಮತ್ತು ಹೊರಗೆ ತೀವ್ರ ಹೋರಾಟ ಮುಂದುವರೆಸಿವೆ. ಇದರ ಮಧ್ಯೆಯೂ ಸರ್ಕಾರವು ಬಿ ನಾಗೇಂದ್ರ ಅವರ ಹೆಗಲಿಗೆ ಮತ್ತೊಂದು ಪ್ರಮುಖ ಸಚಿವಾಲಯದ ಜವಾಬ್ದಾರಿಯನ್ನು ವಹಿಸಿದೆ. ಸದ್ಯ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯನ್ನು ಹೊಂದಿರತಕ್ಕಂಥ ಸಚಿವ ನಾಗೇಂದ್ರ ಅವರಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಸಚಿವಾಲಯದ ಜವಾಬ್ದಾರಿಯನ್ನು ಅಧಿಕೃತವಾಗಿ ನೀಡಲಾಗಿದೆ. ವಿಧಾನ ಪರಿಷತ್ ಕಲಾಪದಲ್ಲಿ ಈ ಕುರಿತು ಲಿಖಿತ ಉತ್ತರ ಕೊಡಲಾಗಿದ್ದು, 2025ರಲ್ಲಿ ರಚನೆ ಆಗಿರತಕ್ಕಂಥ ಈ ಸಚಿವಾಲಯದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಾರ್ಯನಿರ್ವಹಣೆ ಮಾಡುತ್ತೆ. ಜೊತೆಗೆ ಈ ಇಲಾಖೆಗೆ ಒಟ್ಟು 16 ಹುದ್ದೆಗಳೆಲ್ಲ ಮೀಸಲಿಡಲಾಗಿದೆ.
ಮತ್ತೊಂದೆಡೆ ಸಚಿವ ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಅಥವಾ ಅವರು ರಾಜೀನಾಮೆ ನೀಡಲೇಬೇಕು ಅಂತ ಪಟ್ಟು ಹಿಡಿದಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸದನದಲ್ಲಿ ನಿರಂತರ ಪ್ರತಿಭಟನೆ ನಡೆಸಿದ್ದಾರೆ. ಕಪ್ಪು ಟಿ ಶರ್ಟ್ ಧರಿಸಿ ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ದೋಸ್ತಿ ಪಕ್ಷಗಳ ನಾಯಕರು ಸರ್ಕಾರದ ವಿರುದ್ಧ ಉಗ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ವಿಪಕ್ಷಗಳ ತೀವ್ರ ಗದ್ದಲದ ನಡುವೆಯೂ ವಿಧಾನಮಂಡಲ ಕಲಾಪಗಳು ಮುಂದುವರೆದಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿವೆ. ನೀವ್ ಹಿಂಗಾರ ಬಡ್ಕಳಿ ಕೆಚ್ಕಳಿ ನಾಗೇಂದ್ರ ರಾಜೀನಾಮೆ ತಗೊಳ್ಳಲ್ಲ ಅಂತ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಯನ್ನು ಕೂಡ ಅವ್ರು ಅಂಡರ್ ಕೊಟ್ಟವ್ರೆ. ಆದ್ರೆ ಕುರಿ ಕಾಯಕ್ಕೆ ತೋಳಕ್ಕೆ ಅವಕಾಶ ಕೊಟ್ರ ಅಂತ ಬಿಜೆಪಿ ಅವ್ರು ಹೇಳ್ತಾರೆ. ಬಟ್ ಇಂಥ ದೊಡ್ಡ ಆರೋಪವನ್ನು ಹೊತ್ತಂತವ್ರಿಗೆ ಮತ್ತ್ಯಾಕೆ ಮಂತ್ರಿಗಿರಿ ಕೊಟ್ಟರು ಗೊತ್ತಿಲ್ಲ. ನಾನಾಗ್ಲೇ ಪದೇ ಪದೇ ಹೇಳ್ತಿರ್ತೀನಿ, ರಾಯಚೂರು ಗ್ರಾಮೀಣದ ಬಸಂಗೌಡ ದದ್ದಲ್ಲಿದ್ರು, ಮಸ್ಕಿ ಬಸಂಗೌಡ ತುರ್ವಿಯಾಳ್ ಇದ್ರು, ಕಂಪ್ಲಿ ಗಣೇಶ್ ಇದ್ರು, ಅನಿಲ್ ಚಿಕ್ಮಾದು ಇದ್ರು, ರಾಜೇಂದ್ರ ಇದ್ರು, ರಾಜಣ್ಣ ಇದ್ರು, ಕೊಡ್ಬೋದಾಗಿತ್ತಪ್ಪ ಅವಾಗ. ಇನ್ನು ವಾಲ್ಮೀಕಿ ಹಗರಣ ಬಿಜೆಪಿಯಿಂದ ಬೃಹತ್ ಪಾದಯಾತ್ರೆಗೆ ಸಿದ್ಧತೆ ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿರ್ತಕ್ಕಂಥ ವಾಲ್ಮೀಕಿ ನಿಗಮ ಹಗರಣದ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದ್ದು ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ತೀವ್ರ ಹೋರಾಟವನ್ನ ಮುಂದುವರೆಸಿವೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪಗಳಲ್ಲಿ ನಿರಂತರ ಧರಣಿ ಹಾಗೂ ಪ್ರತಿಭಟನೆಗಳು ನಡೆಯುತ್ತಿರುವುದರ ಜೊತೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಬಿಜೆಪಿ ತನ್ನ ಆಕ್ರೋಶವನ್ನು ಹೊರಹಾಕ್ತಿದೆ. ಇದರ ಬೆನ್ನಲ್ಲೇ ಆಡಳಿತ ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡ ಹೇರುವ ಸಲುವಾಗಿ ಬಿಜೆಪಿ ಬೃಹತ್ ಪಾದಯಾತ್ರೆಗೆ ಸಿದ್ಧತೆ ನಡೆಸಿದೆ ಅಂತ ಹೇಳಲಾಗ್ತಿದೆ. ದಾವಣಗೆರೆ ಜಿಲ್ಲೆಯ ಜಗಳೂರಿನಿಂದ ಬಳ್ಳಾರಿಯವರೆಗೆ ಒಟ್ಟು 120 ಕಿಲೋಮೀಟರ್ ದೂರದ ಈ ಬೃಹತ್ ಪಾದಯಾತ್ರೆಗೆ ಬಿಜೆಪಿ ರೂಪುರೇಷೆ ಸಿದ್ಧಪಡಿಸಿದೆ. ಸುಮಾರು 20 ದಿನಗಳ ಕಾಲ ನಡೆಯಲಿರ್ತಕ್ಕಂಥ ಈ ಪಾದಯಾತ್ರೆಯು ಒಟ್ಟು 11 ವಿಧಾನಸಭಾ ಕ್ಷೇತ್ರಗಳನ್ನ ಹಾದು ಹೋಗಲಿದ್ದು ಮುಂಬರುವ ವಾರದಲ್ಲೇ ಈ ಪಾದಯಾತ್ರೆ ಆರಂಭವಾಗುವ ಸಾಧ್ಯತೆ ಇದೆ. ಬಿಜೆಪಿಯ ಪ್ರಮುಖ ಅಹಿಂದ ನಾಯಕರು ಸೇರಿದಂತೆ ಹಿರಿಯ ಮುಖಂಡರು ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿದ್ದಾರೆ. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಹಗರಣದ ಆರೋಪ ಹೊತ್ತಿರ್ತಕ್ಕಂಥ ಸಚಿವ ನಾಗೇಂದ್ರ ಅವರನ್ನ ಪುನಃ ಸಂಪುಟಕ್ಕೆ ಸೇರಿಸಿಕೊಂಡಿರುವುದು ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ ಅಂತ ಅವರು ತೀವ್ರವಾಗಿ ಟೀಕಿಸಿದ್ದಾರೆ. ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರ ಡೆತ್ ನೋಟ್ ಹಾಗೂ ಯೂನಿಯನ್ ಬ್ಯಾಂಕ್ ಚೆಕ್ಗಳ ಪ್ರಮುಖ ದಾಖಲೆಗಳು ಈ ಹಗರಣಕ್ಕೆ ಪ್ರಮುಖ ಸಾಕ್ಷಿಯಾಗಿವೆ ಅಂತ ಹೇಳಿದ್ರು. ಈ ಹಗರಣದಲ್ಲಿ ಲೂಟಿ ಮಾಡಲಾದ ಹಣ ಚುನಾವಣೆಗೆ ಬಳಕೆಯಾಗಿದೆ ಅಂತ ತೀವ್ರವಾಗಿ ಆರೋಪಿಸಿದ್ರು. ಇವ್ರು ಹೋರಾಟ ಮಾಡ್ತವ್ರು ಗೊತ್ತಿಲ್ಲ, ನಿಮ್ ಜನಗಳದೊಂದು ಒಪಿನಿಯನ್. ಈ ಬಹುದೊಡ್ಡ ಎಸ್.ಟಿ ಸಮುದಾಯ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಿದ್ದ ಹಣವನ್ನ ಗೊತ್ತು, ಬೇರೆ ಬೇರೆ ಅಕೌಂಟ್ಗೆ ಹಾಕಿ ಲೂಟಿ ಮಾಡಿದ್ದು ಇವೆಲ್ಲ ಕತೆ ಗೊತ್ತು, ಅದು ರಿಕವರಿ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ನೀಟ್ ಪರೀಕ್ಷೆಯಲ್ಲಿ ನೀಟ್ ಪತ್ರಿಕೆ ಲೀಕ್ ಆಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಗೊತ್ತಾಯಿಸುವಂತ ಕಾಂಗ್ರೆಸ್ ಅಟ್ ದ ಸೇಮ್ ಟೈಮ್ ಕರ್ನಾಟಕದಲ್ಲಿ ನಾಗೇಂದ್ರ ಅವ್ರನ್ನ ಇನ್ನೂ ಆ ತನಿಖೆ ಅವೆಲ್ಲ ಇರಬೇಕಾದ್ರೆ ಮತ್ತೆ ಯಾಕೆ ತಗೋಬೇಕಾಯ್ತು ಅನ್ನೋದು ಪ್ರಶ್ನೆ ಕರೆಕ್ಟ್ ಆಗಿದೆ. ನಾಗೇಂದ್ರ ಅವರ ಸಂಪುಟಗಳ ಅವಶ್ಯಕತೆ ಇರಲಿಲ್ಲ. ಇನ್ನೂ ಕಾಂಗ್ರೆಸ್ ಅಲ್ಲಿ ಎಸ್.ಟಿ ಸಮುದಾಯದವರು ಇದ್ರು. ಬಟ್ ಇವ್ರನ್ನ ಪಾದಯಾತ್ರೆ, ಯಾಕಂದ್ರೆ ಆ ಸಮುದಾಯದ ವೋಟ್ ಕಿಳ್ಳಲೇಬೇಕು. 2018 ಬಿಜೆಪಿ ಆ 100 ನಂಬರ್ ಬರಕ್ ಕಾರಣನೇ ವಾಲ್ಮೀಕಿ ಸಮುದಾಯ. ಹಾಗಾಗಿ ಆ ಸಮುದಾಯದ ಮತವನ್ನ ಮತ್ತೆ ಗಳಿಸಬೇಕು ವಿಶ್ವಾಸನ ಅಂತ ಹೋಗ್ತಾವ್ರೆ. ನೋಡ್ಬೇಕು ಎಷ್ಟು ಮಟ್ಟ ಸಕ್ಸಸ್ ಆಗುತ್ತೆ ಅಂತ. ನಿಮ್ ಪ್ರಕಾರ ವಾಲ್ಮೀಕಿ ನಿಗಮದ ಹಗರಣದ ಆರೋಪಿ ನಾಗೇಂದ್ರ ಮತ್ತೆ ಸಚಿವ ಸ್ಥಾನ ಪಡ್ಕೊಂಡಂತದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಸರಿನಾ ತಪ್ಪ ಕಾಮೆಂಟ್ ಮಾಡಬಹುದು. ಇನ್ನು ಮುಂದುವರೆದ ಭಾಗ, ಸಚಿವ ಶಿವಲಿಂಗೇಗೌಡರ ಎಡವಟ್ಟು ಹೇಳಿಕೆ ವೈರಲ್ ಆಗಿದೆ. ಏನ್ ಹೇಳವ್ರೆ? ವಿಧಾನ ಮಂಡಲದ ಅಧಿವೇಶನದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ತೀವ್ರ ಗದ್ದಲ ಮುಂದುವರೆದಿರ್ತಕ್ಕಂಥ ಬೆನ್ನಲ್ಲೇ ಅಬಕಾರಿ ಸಚಿವ ಶಿವಲಿಂಗೇಗೌಡ ಅವರು ನೀಡಿರ್ತಕ್ಕಂಥ ಹೇಳಿಕೆಯೊಂದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಹಾಗೂ ವೈರಲ್ ಆಗಲು ಕಾರಣವಾಗಿದೆ. ವಿಧಾನಸೌಧದಲ್ಲಿ ಕಲಾಪಕ್ಕೆ ಅಡ್ಡಿಪಡಿಸುತ್ತಿರುವ ಬಿಜೆಪಿ ವಿರುದ್ಧ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಖಾಸಗಿ ಮಾಧ್ಯಮದ ಪ್ರತಿನಿಧಿಯೊಬ್ಬರು ಸಚಿವ ಶಿವಲಿಂಗೇಗೌಡರನ್ನ ಮಾತನಾಡಿ, ಹಿಂದೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಏಕೆ ಪಡೆದುಕೊಳ್ಳಲಾಯಿತು ಅಂತ ಪ್ರಶ್ನೆ ಮಾಡಿದ್ರು. ಈ ಪ್ರಶ್ನೆಗೆ ಉತ್ತರಿಸಿದ ಶಿವಲಿಂಗೇಗೌಡರು, ನಾಗೇಂದ್ರ ಅವರ ವಿರುದ್ಧ ಆಪಾದನೆ ಕೇಳಿ ಬಂದಾಗ ಸತ್ಯಾಸತ್ಯತೆಗಳು ತಿಳಿದಿರಲಿಲ್ಲ ಅಂತ ತಿಳಿಸಿದ್ರು. ಮುಂದುವರೆದು ಮಾತನಾಡ್ತಾ, ನಾಗೇಂದ್ರ ಮೇಲ್ನೋಟಕ್ಕೆ ಅಪರಾಧಿ ಎಂಬ ಶಂಕೆ ಇದ್ದಿದ್ರಿಂದ ರಾಜೀನಾಮೆ ಪಡೆದುಕೊಳ್ಳಲಾಯಿತು ಅಂತ ಹೇಳುವ ಬರದಲ್ಲಿ ಆರೋಪಿ ಎನ್ನಬೇಕಿದ್ದ ಜಾಗದಲ್ಲಿ ಅಪರಾಧಿ ಅಂತ ಹೇಳಿದ್ದಾರೆ. ಸಚಿವರು ಆಡಿದ ಈ ನುಡಿ ತಪ್ಪಾಗುತ್ತಿದ್ದಂತೆ ಪಕ್ಕದ ಇತರ ಶಾಸಕರು ತಕ್ಷಣ ಎಚ್ಚೆತ್ತುಕೊಂಡು ಸಚಿವರಿಗೆ ತಮ್ಮ ಮಾತನ್ನ ತಿದ್ದಿಕೊಳ್ಳುವಂತೆ ಸೂಚಿಸಿದ್ರು. ತಕ್ಷಣ ಎಚ್ಚೆತ್ತಂತ ಶಿವಲಿಂಗೇಗೌಡರು, ನಾಗೇಂದ್ರ ಅವರು ಆರೋಪಿ ಇರಬಹುದೆಂಬ ಶಂಕೆಯಿಂದ ಮಾತ್ರ ರಾಜೀನಾಮೆ ಪಡೆಯಲಾಗಿತ್ತು ಅಂತ ತಮ್ಮ ಹೇಳಿಕೆಯನ್ನು ತಕ್ಷಣವೇ ಸರಿಪಡಿಸಿಕೊಂಡ್ರು. ಆದರೆ ಸಚಿವರು ಆಡಿದ ಮಾತಿಗೆ ತುಣುಕು ಈಗ ಸಾಮಾಜಿಕ ಜಾಲತಾಣದಲ್ಲಿ ಬಾಯಿ ವೈರಲ್ ಆಗಿದ್ದು, ವಾಲ್ಮೀಕಿ ನಿಗಮದ ಹಗರಣದ ತನಿಖೆ ಹಾಗೂ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿರ್ತಕ್ಕಂಥ ವಿರೋಧ ಪಕ್ಷದ ಬಿಜೆಪಿಗೆ ಒಂದಷ್ಟು ಹೇಳಿಕೆ ಕೊಡಕ್ಕೆ ಒಂದು ಕಾರಣ ಬಿಟ್ರೆ ಬೇರೆ ಏನಿಲ್ಲ. ಅದು ಗ್ರಾಮರ್ ಮಿಸ್ಟೇಕು. ಮನುಷ್ಯಂಗೆ ಆರೋಪಿ ಅಪರಾಧಿ ಅನ್ನೋ ವ್ಯತ್ಯಾಸಗಳು ಗೊತ್ತಿಲ್ಲ, ಅದೇನು ಮಾಡೋಕ್ಕಾಗಲ್ಲ. ಇವ್ರು ಹೇಳ್ಬಿಟ್ರು ಅಂದ ತಕ್ಷಣ ಅವ್ರೇನು ಅಪರಾಧಿ ಆಗ್ಬಿಡಲ್ಲ, ಕೋರ್ಟ್ ತೀರ್ಮಾನ ಕೊಡ್ಬೇಕದನ್ನ.
ಶ್ರೀರಾಮುಲು ನೇತೃತ್ವದಲ್ಲಿ ಮೆಗಾ ಯಾತ್ರೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಹಾಗೂ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ರಾಜ್ಯ ಬಿಜೆಪಿ ಬೃಹತ್ ಪಾದಯಾತ್ರೆ ನಡೆಸೋಕೆ ಸಜ್ಜಾಗಿದೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ರಾಮುಲು ಅವರು ಪಾದಯಾತ್ರೆಯ ರೂಪುರೇಷೆಗಳ ಬಗ್ಗೆ ಪಕ್ಷದ ಮಟ್ಟದ ಸಿದ್ಧತೆಗಳು ನಡೆದಿವೆ ಅಂತ ತಿಳಿಸಿದರು. ಇನ್ನೆರಡು ದಿನಗಳಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಈ ಐತಿಹಾಸಿಕ ಹೋರಾಟದ ಅಧಿಕೃತ ದಿನಾಂಕ ಮತ್ತು ಸಂಪೂರ್ಣ ವಿವರಗಳನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅಂತ ಹೇಳಿದರು. ದಾವಣಗೆರೆ ಜಿಲ್ಲೆಯ ಜಗಳೂರು ವಿಧಾನಸಭಾ ಕ್ಷೇತ್ರದಿಂದ ಆರಂಭವಾಗತಕ್ಕಂಥ ಈ ಬೃಹತ್ ಪಾದಯಾತ್ರೆಯು ಬಳ್ಳಾರಿಯವರೆಗೆ ಸಾಗಲಿದ್ದು ಸುಮಾರು 170 ಕಿಲೋಮೀಟರ್ ವ್ಯಾಪಕ ದೂರವನ್ನು ಒಳಗೊಳ್ಳಲಿದೆ. ಒಟ್ಟು 20 ದಿನಗಳ ಕಾಲ ನಡೆಯತಕ್ಕಂಥ ಈ ಯಾತ್ರೆಯು ಸುಮಾರು 11 ವಿಧಾನಸಭಾ ಕ್ಷೇತ್ರಗಳ ಮೂಲಕ ಅದು ಹೋಗಲಿದ್ದು ಮುಂದಿನ ವಾರಾಂತ್ಯದಲ್ಲಿ ಇದಕ್ಕೆ ಚಾಲನೆ ನೀಡಲು ಭರ್ಜರಿ ಸಿದ್ಧತೆಗಳು ನಡೆದಿವೆ. ಜಗಳೂರಿನಲ್ಲಿ ನಡೆಯತಕ್ಕಂಥ ಉದ್ಘಾಟನಾ ಸಮಾರಂಭದಲ್ಲಿ ರಾಜ್ಯದ ಪ್ರಮುಖ ಮುಖಂಡರು ಭಾಗವಹಿಸಲಿದ್ದಾರೆ. ಈ 170 ಕಿಮಿ ಉದ್ದದ ಪಾದಯಾತ್ರೆಯ ಸಂಪೂರ್ಣ ಸಂಘಟನೆ ಮತ್ತು ಉಸ್ತುವಾರಿಯನ್ನ ರಾಮುಲು ಅವರೇ ವಹಿಸಿಕೊಳ್ಳಲಿದ್ದಾರೆ. ನಿಗಮದ ಹಣ ದುರ್ಬಳಕೆ ವಿಚಾರವನ್ನ ನೇರವಾಗಿ ಶೋಷಿತ ಮತ್ತು ಪರಿಶಿಷ್ಟ ಸಮುದಾಯಗಳ ಮನೆ ಬಾಗಿಲಿಗೆ ಕೊಂಡೊಯ್ದು ಸರ್ಕಾರದ ವಿರುದ್ಧ ತೀವ್ರ ಜನಾಭಿಪ್ರಾಯ ರೂಪಿಸುವುದು ಹಾಗೂ ಈ ಭಾಗದ ಮೀಸಲು ಕ್ಷೇತ್ರಗಳಲ್ಲಿ ಪಕ್ಷದ ರಾಜಕೀಯ ಬಲವರ್ಧನೆ ಮಾಡುವುದು ಬಿಜೆಪಿಯ ಪ್ರಮುಖ ಲೆಕ್ಕಾಚಾರವಾಗಿದೆ ಅಂತ ತಿಳಿದು ಬಂದಿದೆ. ಯಾಕಂದ್ರೆ ಆ ಸಮುದಾಯದಲ್ಲಿ ಅವರಿಗೆ ಸುರಪುರದ ರಾಜುಗೌಡರು, ದೇವದುರ್ಗದ ಶಿವನಗೌಡ ನಾಯಕರು, ರಾಮುಲು ಅವರು, ಕಂಪ್ಲಿ ಸುರೇಶ್ ಬಾಬು, ಜಗಳೂರು ರಾಮಚಂದ್ರ ಅವರು, ಇನ್ನು JDS ರವೀಶ್ ಚಳ್ಳಕೆರೆ, ಇಲ್ಲಿ ಕೃಷ್ಣ ನಾಯ್ಕ JDS HD ಕೋಟೆ, ಇನ್ನು ಮೇಲ್ಗಡೆ ಗತ್ಲೆಕರ ರಾಯಚೂರು ಗ್ರಾಮೀಣದಲ್ಲಿ ಕೂಡ ಬಿಜೆಪಿ XMLA ಅವರೇ. ಹಾಗಾಗಿ ಒಂದಷ್ಟು ಅನಿವಾರ್ಯ ಅವ್ರಿಗಿದೆ ST ಸಮುದಾಯದವನ್ನ ಮತ್ತೆ ಸೆಳೆಯೋಕೆ. ಹಾಗಾಗಿ ಅದು ಮಾಡ್ತಾರೆ. ಪಕ್ಷದಿಂದಲೇ ಹೊರ ಹಾಕಿದ ಮೇಲೆ T-ಶರ್ಟ್ ನನ್ಗೆ ಯಾಕೆ ಅಂತ ಬಿಜೆಪಿ ನಾಯಕರಿಗೆ ಯತ್ನಾಳ್ ಗುಮ್ಮವ್ರೆ. ಏನ್ ವಿಷಯ? ವಾಲ್ಮೀಕಿ ಹಗರಣ ಸಂಬಂಧ ಒಂದೆಡೆ ರಾಜ್ಯ ಬಿಜೆಪಿ ನಾಯಕರು ಸದನದ ಹೊರಗೂ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಹೊರಗೂ ಹೋರಾಟ ಮಾಡಿಸಿದ್ದಾರೆ. ಇದರ ನಡುವೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಡುವೆ ಬಹಿರಂಗವಾಗಿ ವಾಕ್ಸಮರ ನಡೆದಿದೆ. ಪಕ್ಷದಿಂದಲೇ ಹೊರ ಹಾಕಿದ ಮೇಲೆ T-ಶರ್ಟ್ ನನ್ಗೆ ಯಾಕೆ ಅಂತ ಬಿಜೆಪಿ ನಾಯಕರಿಗೆ ಯತ್ನಾಳ್ ಗುಮ್ಮವ್ರೆ. ಏನ್ ವಿಷಯ? ವಾಲ್ಮೀಕಿ ಹಗರಣ ಸಂಬಂಧ ಒಂದೆಡೆ ರಾಜ್ಯ ಬಿಜೆಪಿ ನಾಯಕರು ಸದನದ ಹೊರಗೂ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಹೊರಗೂ ಹೋರಾಟ ಮಾಡಿಸಿದ್ದಾರೆ. ಇದರ ನಡುವೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಡುವೆ ಬಹಿರಂಗವಾಗಿ ವಾಕ್ಸಮರ ನಡೆದಿದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜೇಂದ್ರ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸುತ್ತಿದ್ದ ಯತ್ನಾಳ್ ಅವರು ಇದೀಗ ವಿಧಾನಸೌಧದ ಮೊಗಶಾಲೆಯಲ್ಲೇ ರಾಜ್ಯಾಧ್ಯಕ್ಷರಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ. ವಿಧಾನಸೌಧದ ವಿಪಕ್ಷಗಳ ಮೊಗಶಾಲೆಯಲ್ಲಿ ಇತರ ಬಿಜೆಪಿ ಶಾಸಕರೊಂದಿಗೆ ಬಸನಗೌಡ ಯತ್ನಾಳ್ ಕುಳಿತಿದ್ರು. ಈ ಸಂದರ್ಭದಲ್ಲಿ ಅಲ್ಲಿಗೆ ತೆರಳಿದ BY ವಿಜೇಂದ್ರ ಶಾಸಕರನ್ನು ಉದ್ದೇಶಿಸಿ ವಿಧಾನಸಭೆಯ ಒಳಗೆ ಹೋಗೋಣ ಬನ್ನಿ ಅಂತ ಆಹ್ವಾನಿಸಿದ್ರು. ಬಳಿಕ ಯತ್ನಾಳ್ ಅವರ ಬಳಿ ಬಂದ ವಿಜೇಂದ್ರ ಪ್ರತಿಭಟನೆ T-ಶರ್ಟ್ ಹಾಕಿಕೊಳ್ಳೋಣ ಅಂತ ಹೇಳಿದ್ರು. ಇದಕ್ಕೆ ತಕ್ಷಣವೇ ಪ್ರತಿಕ್ರಿಯೆ ಕೊಟ್ಟಂತ ಯತ್ನಾಳ್, ನೀವೇ ನನ್ನನ್ನು ಪಕ್ಷದಿಂದ ಹೊರ ಹಾಕಿ ಮತ್ತೆ T-ಶರ್ಟ್ ಹಾಕೋಕ್ ಬಂದಿದ್ದೀರಾ ಅಂತ ನೇರವಾಗಿ ಕಾಲೆಳೆದ್ರು. ಯತ್ನಾಳ್ ಅವರ ಈ ಕಟ್ಟು ಮಾತಿಗೆ ಕೂಡಲೇ ತಿರುಗೇಟು ನೀಡಿದ ವಿಜೇಂದ್ರ, ಇದು ಕೇವಲ ಒಂದು ಪಕ್ಷದ ಹೋರಾಟವಲ್ಲ, NDA ನೇತೃತ್ವದಲ್ಲಿ ನಡೀತಿರತಕ್ಕಂಥ ಹೋರಾಟ ಅಂತ ಹೇಳಿ ವಾತಾವರಣ ತಿಳಿಗೊಳಿಸೋಕೆ ಯತ್ನ ಮಾಡಿದ್ರು. ಚೆನ್ನಾಗಿದೆ ಅಪ್ಪ, ಆವ ಮುಂಗುಸಿ ತರ ಕಿತ್ತಾಡ್ತಾರೆ, ಆಮೇಲೆ ಏನೋ ಒಂದಾಯ್ತಾರೆ. ಏನೋ ಅವ್ರ ಪಾರ್ಟಿ ವಿಷಯ, ಮಾಜಿ ಅವ್ರಿಗೆ ಹಳೆ ಪಾರ್ಟಿ ಯತ್ನಾಳ್ಗೆ ಬಿಜೆಪಿ ಮೇಲೆ ಲವ್. ಇನ್ನು ವಿಜೇಂದ್ರ ಏನೋ ಸರಿ ಮಾಡ್ಕೊಂಡು ಹೋಗೋಣ ಅಂತ ಕಾಣುತ್ತಾಗ ಮಾತಾಡ್ಸಿರ್ಬೇಕು. ತಮಿಳುನಾಡಲ್ಲಿ ಕಾರ್ ಸಮರ ಆಫರ್ ಬೇಡ ಅಂತ ಹೇಳಿದಂತ DMK ಶಾಸಕರು. ಏನಪ್ಪ ವಿಷಯ ಅಂದ್ರೆ, ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ರಾಜ್ಯದ ಎಲ್ಲಾ 234 ಶಾಸಕರಿಗೆ ಉಚಿತ ಕಾರುಗಳನ್ನು ನೀಡೋದಾಗಿ ಮಾಡಿದ ಘೋಷಣೆಯು ಪ್ರಮುಖ ವಿರೋಧ ಪಕ್ಷವಾದ DMK ಮತ್ತು ಆಡಳಿತ ಪಕ್ಷ TVK ನಡುವೆ ರಾಜಕೀಯ ಸಮರಕ್ಕೆ ಕಾರಣವಾಗಿದೆ. ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರು ತಮ್ಮ ಪಕ್ಷದ ಎಲ್ಲಾ 59 DMK ಶಾಸಕರು ಈ ಕೊಡುಗೆಯನ್ನ ಪಡೆಯದಿರಲು ನಿರ್ಧರಿಸಿದ್ದಾರೆ ಅಂತ ಘೋಷಿಸಿದರು. TVK ಸರ್ಕಾರ ಅಧಿಕಾರ ವಹಿಸಿಕೊಂಡ ಮೊದಲ ದಿನದಿಂದಲೂ ತಮಿಳುನಾಡು ರಾಜ್ಯದ ಖಜಾನೆ ಖಾಲಿಯಾಗಿದೆ ಮತ್ತು ಸರ್ಕಾರ ಸಾಲದಲ್ಲಿದೆ ಅಂತ ಪದೇ ಪದೇ ಹೇಳಿಕೆ ನೀಡುತ್ತಿದೆ TVK. ಹೀಗಾಗಿ ಸರ್ಕಾರದ ಮೇಲಿರತಕ್ಕಂಥ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡೋಕೆ 59 DMK ಶಾಸಕರು ಈ ಉಚಿತ ಕಾರುಗಳನ್ನು ಸ್ವೀಕರಿಸಲು ನಿರ್ಧರಿಸಿದ್ದೇವೆ. ಶಾಸಕರ ಚುನಾವಣಾ ಅಫಿಡವಿಟ್ ಪರಿಶೀಲಿಸಿ ಅವರ ಬಳಿ ಈಗಾಗಲೇ ಸ್ವಂತ ಕಾರುಗಳಿವೆಯೇ ಅಥವಾ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಖಚಿತಪಡಿಸಿಕೊಂಡ ನಂತರವೇ ಸರ್ಕಾರ ವಾಹನಗಳನ್ನು ವಿತರಿಸಬೇಕು ಅಂತ ಉದಯನಿಧಿ ಸ್ಟಾಲಿನ್ ಆಗ್ರಹಿಸಿದ್ದಾರೆ. ಇದಕ್ಕೂ ಮುನ್ನ DMK ವಕ್ತಾರ ಶರವಣನ್ ಅಣ್ಣಾದೊರೈ ವಿಜಯ್ ನೇತೃತ್ವದ ಸರ್ಕಾರ ಈ ನಿರ್ಧಾರವನ್ನು ತೀವ್ರವಾಗಿ ಟೀಕಿಸಿದೆ. TVK ಸರ್ಕಾರವು ಸಾರ್ವಜನಿಕರ ಹಣವನ್ನು ಅಗತ್ಯವಿಲ್ಲದ ಐಷಾರಾಮಿ ಸೌಲಭ್ಯಗಳಿಗೆ ಪೋಲು ಮಾಡಲು ಹೊರಟಿದೆ. CM ಆಗಿ ಅಧಿಕಾರ ಸ್ವೀಕರಿಸಿದಾಗ ಖಜಾನೆ ಖಾಲಿಯಾಗಿದೆ ಎಂದಿದ್ದ ವಿಜಯ್ ಈಗ ಈ ಭರವಸೆಯನ್ನು ಹೇಗೆ ಈಡೇರಿಸುತ್ತಾರೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. DMK ಮಾಡಿದ ಆರೋಪಗಳಿಗೆ ತಮಿಳುನಾಡು ಸಚಿವ ಅದವ್ ಅರ್ಜುನ್ ತಿರುಗೇಟು ಕೊಟ್ಟಿದ್ದು, ಮುಖ್ಯಮಂತ್ರಿಗಳು ಎಲ್ಲಾ ಶಾಸಕರನ್ನ ಸಮಾನವಾಗಿ ಕಾಣುವ ಉದ್ದೇಶದಿಂದ ಈ ನಿರ್ಧಾರ ತಳೆದಿದ್ದಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಸಾಲ ಮಾಡಿ ಸಾಲ ಆಗಿದೆ, ಸಮಸ್ಯೆ ಇದೆ ಅಂತ ಹೇಳಿದವರು ಮತ್ತೆ ಫ್ರೀ ಕೊಡಬೇಕು, ಅವ್ರ ಹತ್ರ ಕಾರ್ಗಳು ಹೆಂಗಿದ್ರು ಅವ MLA ಗಳ ಹತ್ರ, ಅದರಲ್ಲೇ ಹೋಗ್ಲಿ ಅನ್ನೋದು DMK ಹೇಳಿಕೆ. ಕರೆಕ್ಟ್ ಆಗೈತೆ. ಸರ್ಕಾರದವ್ರ ಕಾರ್ ಕೊಟ್ಟು ಕಳ್ಸ್ಬೇಕನ್ನ, ಸಂಬಳ ಕೊಡ್ತಾರೆ ಅದಕ್ಕೆ ಅಂತ.
ಅದಕ್ಕೆ ಅಂತ ಅವ್ರ ಭತ್ಯೆಗಳಿದೆ, ಹಂಗಿದ್ದಾಗ್ಲೂ ಕಾರ್ಯ ಕೊಡಬೇಕು ಅಂತ ಕರೆಕ್ಟ್ ಇದೆ. ನೀವು ಕಾಸೇ ಇಲ್ಲ ಅಂತೀರಾ, ಹಾಳು ಮಾಡ್ಬಿಟ್ಟಿದ್ದೀರಿ ನಾವು ಅಂತೀರಾ DMK ಮೇಲೆ, ಮತ್ತೆ ಯಾಕೆ ಕಾರ್ ಕೊಡ್ತೀರಿ ಪುಕ್ಸಾಟೆ, ದುಡ್ಡೆಲ್ಲಿ ಬರುತ್ತೆ ಅಂತ. ಸಮ್ಟೈಮ್ ಎಡವಟ್ ಆಗುತ್ತಿರಲಿ. ರಾಹುಲ್ ಗಾಂಧಿ ಪ್ರತಿಭಟನೆಗೆ ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರ. ಕಾಂಗ್ರೆಸ್ ನಾಯಕ ಮತ್ತು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಪ್ರತಿಭಟನೆಗೆ ಆಡಳಿತಾರೂಢ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮಣಿದಿದ್ದು, ಜುಲೈ 20ರಂದು ನಡೆದ ಸಿಜೆಪಿ ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಬಳಸಿದ ಆರೋಪದ ಮೇಲೆ ಅಪರಿಚಿತರ ವಿರುದ್ಧ ದೆಹಲಿ ಪೊಲೀಸರು FIR ದಾಖಲಿಸಿದ್ದಾರೆ. FIR ದಾಖಲು ವೇಳೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿ ನಾಯಕರು ಠಾಣೆಯಲ್ಲಿದ್ದರು ಎನ್ನಲಾಗಿದೆ. ಬೆಳಗ್ಗೆ ಪೆಲೆಟ್ ಗನ್ ಬಳಕೆಯ ವಿರುದ್ಧ ಗಾಯಾಳು ಸಾಹಿಲ್ ನೀಡಿದ ದೂರು ಆಧರಿಸಿ ಪ್ರಕರಣ ದಾಖಲಿಸಲು ನಿರಾಕರಿಸಿದರ ಬಳಿಕ ಸ್ಥಳಕ್ಕೆ ಆಗಮಿಸಿದ ರಾಹುಲ್ ಗಾಂಧಿ FIR ದಾಖಲಿಸದಿದ್ರೆ ತಿಂಗಳಲ್ಲ 6 ತಿಂಗಳಾಗ್ಲಿ ಠಾಣೆಯ ಹೊರಗಡೆಯೇ ಕೂರುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಇದಾದ ಬಳಿಕ ಗಾಯಾಳು ನೀಡಿದ ವೈದ್ಯಕೀಯ ವರದಿ ಮತ್ತು ಇತರ ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ಪೊಲೀಸರು FIR ದಾಖಲಿಸಿದ್ದಾರೆ. ರಾಹುಲ್ ಗಾಂಧಿ ಧರಣಿ ಜುಲೈ 20ರಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿನ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಸಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು ಮತ್ತು ಸಂಸತ್ ಚಲೋ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಸಂಸತ್ತಿನ ಪ್ರಯಾಣ ಆರಂಭಿಸಿದಾಗ ದೆಹಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಬಳಿಕ ಪೈಲಟ್ ಗನ್ ಬಳಸಿದ್ರು ಎನ್ನಲಾಗಿದೆ. ಪೆಲೆಟ್ ಗನ್ ಬಳಕೆಯ ವಿರುದ್ಧ FIR ದಾಖಲಿಸುವಂತೆ ರಾಹುಲ್ ಗಾಂಧಿ ಗಾಯಗೊಂಡಿರತಕ್ಕಂಥ 19 ವರ್ಷದ ಸಾಹಿಲ್ ಲೋಚಬ್ ಕರೆದುಕೊಂಡು ಮೊದಲು ಮಂದಿರ ಮಾರ್ಗ್ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಪ್ರಕರಣ ದಾಖಲಿಸುವಂತೆ ವಿನಂತಿಸಿದ್ರು. ಆದ್ರೆ ಮಾಡಿರಲಿಲ್ಲ, ಆಮೇಲೆ ಮಾಡಿದ್ದಾರೆ. ಇದೀಗ DCP ಅವರನ್ನ ಭೇಟಿಯಾದ್ರು. ಅಲ್ಲೂ ಮಾತುಕತೆ ವಿಫಲವಾದಾಗ ಬಳಿಕ ಗಾಯಾಳು ಜೊತೆ ಸೇರ್ಕೊಂಡು ಠಾಣೆ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದ್ರು. ಈಗ ಅವರ ಗೆಲುವು ಸಿಕ್ಕಿದೆ. ಸಿಜೆಪಿ ಕಾರ್ಯಕರ್ತರನ್ನ ಅಟ್ಟಾಡಿಸಿ ಹೊಡೆದ ಗ್ರಾಮಸ್ಥರು. ರಾಜಸ್ಥಾನದ ರಾಂಪುರ ವ್ಯಾಪ್ತಿಯ ಕನ್ವರ್ಪುರದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯೊಂದು ಕಳೆದ ಹಲವು ವರ್ಷಗಳಿಂದ ದನಗಳ ಕೊಟ್ಟಿಗೆಯಲ್ಲಿ ನಡೆಯುತ್ತಿದೆ ಅಂತ ಆರೋಪಿಸಿ ಸಿಜೆಪಿ ತಂಡವು ಅದರ ಆಡಿಟ್ ಮಾಡಲು ಮತ್ತು ಪರಿಶೀಲನೆ ನಡೆಸೋಕೆ ಅಲ್ಲಿಗೆ ಭೇಟಿ ಕೊಟ್ಟಿತ್ತು. ಆದರೆ ಕಾಕ್ರೋಚ್ ಜನತಾ ಪಾರ್ಟಿಯ ಸಹ ಸಂಚಾಲಕ ಹಾಗೂ ವಕ್ತಾರ ಅಶುತೋಷ್ ರಾಂಕಾ ನೇತೃತ್ವದ ತಂಡವು ಗ್ರಾಮಕ್ಕೆ ಪ್ರವೇಶಿಸಲು ಯತ್ನಿಸಿದಾಗ ಸ್ಥಳೀಯ ಗ್ರಾಮಸ್ಥರು ಮತ್ತು ರಾಜಕೀಯ ಕಾರ್ಯಕರ್ತರು ಅವರನ್ನ ತಡೆದಿದ್ದಾರೆ. ನಮ್ಮ ಮಕ್ಕಳು ಎಲ್ಲೇ ಓದಿದ್ರು ನಮಗ್ ತೊಂದರೆ ಇಲ್ಲ, ಹೊರಗಿನವರು ಬಂದು ರಾಜಕೀಯ ಮಾಡೋದು ಬೇಡ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಶಾಲೆಯ ಅಭಿವೃದ್ಧಿಗೆ ಈಗಾಗಲೇ 12 ಲಕ್ಷ ರೂಪಾಯಿ ಅನುಮೋದನೆಯಾಗಿದೆ ಅಂತ ಗ್ರಾಮಸ್ಥರು ವಾದಿಸಿದ್ರು. ಈ ವೇಳೆ ಎರಡೂ ತಂಡಗಳ ನಡುವೆ ತೀವ್ರ ವಾಗ್ವಾದ ನಡೆದು ಪರಿಸ್ಥಿತಿ ಕೈಮೀರಿದೆ. ಕೋಪಗೊಂಡ ಗ್ರಾಮಸ್ಥರು ಮತ್ತು ಸ್ಥಳೀಯರು ಸಿಜೆಪಿ ಕಾರ್ಯಕರ್ತರನ್ನು ಅಟ್ಟಾಡಿಸಿ ತಳ್ಳಿ ಕೆಡವಿ ಹಲ್ಲೆ ನಡೆಸಿದ್ದಾರೆ. ಮುಂದುವರೆದು ದಾಳಿಯ ವೇಳೆ ಸಿಜೆಪಿ ಕಾರ್ಯಕರ್ತರು ಬಂದಿದ್ದ ಕಾರಿನ ಕಿಟಕಿ ಗಾಜುಗಳನ್ನ ಕಲ್ಲುಗಳಿಂದ ಹೊಡೆದು ಪುಡಿ ಮಾಡಲಾಗಿದೆ. ಜೊತೆಗೆ ಹಲ್ಲೆಯಿಂದ ಸಿಜೆಪಿ ವಕ್ತಾರ ಅಶುತೋಷ್ ರಾಂಕಾ ಸೇರಿದಂತೆ ಹಲವು ಕಾರ್ಯಕರ್ತರು ಗಾಯಗೊಂಡಿದ್ದಾರೆ. ಘಟನೆ ಬೆನ್ನಲ್ಲೇ ಬಿಜೆಪಿ ವಿರುದ್ಧ ಹರಿಯಾದ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಹಾಗೂ ಅಶುತೋಷ್ ರಾಂಕಾ ಬಿಜೆಪಿ ಗೂಂಡಾಗಳು ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕೊಟ್ಟಿಗೆಯಲ್ಲಿ ಶಾಲೆ ನಡೆಯುತ್ತಿದ್ರು, ಅವರಿಗೆ ಚಿಂತೆ ಇಲ್ಲ. ಶಾಲೆಯ ಅಸಲಿ ಪರಿಸ್ಥಿತಿ ಮುಚ್ಚಿಡಲು ಇಂತಹ ಕೃತ್ಯ ನಡೆಸಲಾಗ್ತದೆ, ಆದರೆ ಅದನ್ನು ಸರಿಪಡಿಸಲು ಹೋದ್ರೆ ಇವರಿಗೆ ಕೋಪ ಬರುತ್ತೆ ಅಂತ ಆರೋಪಿಸಿದ್ರು. ಮತ್ತೊಂದೆಡೆ ಸ್ಥಳೀಯ ಗ್ರಾಮಸ್ಥರು ಈ ಆರೋಪವನ್ನು ನಿರಾಕರಿಸಿದ್ದು, ಸಂಘಟನೆಯ ಕಾರ್ಯಕರ್ತರು ಶಾಲೆಯ ಹೆಸರಿನಲ್ಲಿ ಗ್ರಾಮದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸಲು ಮುಂದೆ ಬಂದಿದ್ರಿಂದ ಈ ಘಟನೆ ನಡೆದಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಅವರು ಪ್ರತಿಭಟನೆ ಕೈ ಜೋಡಿಸಲ್ವಾ ಗೊತ್ತಿಲ್ಲ. ಜೋಡಿಸಿದ್ರೆ ಲಾಸ್ಟ್ ಸರ್ಕಾರ ಅವರದೇ ಇತ್ತು. ಈ ದೇಶನ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇವರೇ ಆಳ್ವಿಕೆ ಮಾಡಿರೋದು. ಈ ನನ್ಮೋನೆ ಇದೇನು ಕೊಟ್ಟಿಗೆ ಹೋಗ್ಬಿಟ್ಟಿಲ್ಲ. ಅದು ಇದಕ್ಕೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಎಲ್ಲ ವರ್ಕೌಟ್ ಆಗಲ್ಲ. ಬಟ್ ಮೂವ್ಮೆಂಟ್ ಚೆನ್ನಾಗಿದೆ, ಮಾಡ್ಬೇಕಿದೆನ. ಅಮೆರಿಕಾದಲ್ಲಿ 2 ವಿಮಾನ ಪತನ, 8 ಮಂದಿ ಸಾವು. ಅಮೆರಿಕಾದಲ್ಲಿ ಒಂದೇ ದಿನ 2 ಪ್ರತ್ಯೇಕ ವಿಮಾನ ಅಪಘಾತಗಳು ಸಂಭವಿಸಿದ್ದು, ಇದು ವಾಯು ಸುರಕ್ಷತೆಯ ಬಗ್ಗೆ ತೀವ್ರ ಕಳವಳ ಮೂಡಿಸಿದೆ. ಗುರುವಾರ ನಡೆದ ಈ ಪ್ರತ್ಯೇಕ ದುರ್ಘಟನೆಗಳಲ್ಲಿ ಅಲಸ್ಕಾದಲ್ಲಿ ಚಾರ್ಟರ್ ವಿಮಾನವೊಂದು ಅಪಘಾತಕ್ಕೀಡಾಗಿದ್ರೆ, ಪೆನ್ಸಿಲ್ವೇನಿಯಾದಲ್ಲಿ ಸಣ್ಣ ವಿಮಾನವು ಪೊಲೀಸ್ ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಪೈಲಟ್ ಸಾವನ್ನಪ್ಪಿದ್ದಾರೆ ಮತ್ತು 2 ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಅಪಘಾತದ ವಿವರಗಳನ್ನು ನೋಡೋದಾದ್ರೆ, ಗುರುವಾರ ಪಶ್ಚಿಮ ಅಲಸ್ಕಾದಲ್ಲಿ 8 ಜನರನ್ನ ಹೊತ್ತೊಯ್ಯುತ್ತಿದ್ದ ಅವಳಿ ಎಂಜಿನ್ ಸೆಸ್ನಾ ವಿಮಾನವು ಆಂಕರೇಜ್ನಿಂದ ಹೊರಟಿತ್ತು ಕೇಪ್ ನ್ಯೂವೆನ್ ಹ್ಯಾಮ್ ಸಮೀಪಿಸುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ವಿಮಾನದಲ್ಲಿ 2 ಪೈಲಟ್ಗಳು ಹಾಗೂ 6 ಪ್ರಯಾಣಿಕರು ಇದ್ದರು. ಅತ್ಯಂತ ಕಷ್ಟಕರವಾದ ಪ್ರದೇಶದಲ್ಲಿ ಅಪಘಾತ ಸಂಭವಿಸಿರುವ ಹಿನ್ನೆಲೆಯಲ್ಲಿ ಅಲಸ್ಕಾ ರಕ್ಷಣಾ ಸಮನ್ವಯ ಕೇಂದ್ರವು ತಕ್ಷಣವೇ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಈ ಕುರಿತು ಅಲಸ್ಕಾ ರಿಪಬ್ಲಿಕನ್ ಸೆನೆಟರ್ ಲಿಸಾ ಮುರ್ಕೋಸ್ವಿಕಿ ತೀವ್ರ ಸಂತಾಪ ಸೂಚಿಸಿದ್ದು, ರಕ್ಷಣಾ ಕಾರ್ಯದಲ್ಲಿ ತೊಡಗಿರತಕ್ಕಂಥ ವಿವಿಧ ತಂಡಗಳ ಪ್ರಯತ್ನಗಳನ್ನು ಶ್ಲಾಘಿಸಿದ್ದಾರೆ. ತುರಂತ ನಡಿಬಾರದಾಗಿತ್ತು. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಯಾರ್ಯಾರ ಮೇಲೆ ಹಬ್ಬ ಮಾಡ್ತೀರಿ, ವರಮಹಾಲಕ್ಷ್ಮಿ ಹಬ್ಬ, ಎಲ್ಲರಿಗೂ ಕೂಡ ಶುಭಾಶಯ. ನೀವು ಕೂಡ ಶುಭಾಶಯಗಳ ಕಾಮೆಂಟ್ ಅಲ್ಲಿ ತಿಳಿಸಬಹುದು. ಅಂಡ್ ನಾಗೇಂದ್ರ ರಾಜೀನಾಮೆ ಪಡ್ಕೋಬೇಕಾ DK ಶಿವಕುಮಾರ್ ಅವರು? ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.